ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗಿದ್ದೇವೆ. ಸಂತೋಷವಾಗಿ ಸಮಾಧಾನದಿಂದಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಪ್ರತಿನಿತ್ಯ ನಿಮಗಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರತಿನಿತ್ಯ ದೇವರ ವಾಕ್ಯದ ಅಭಿಷೇಕ ನಮ್ಮೆಲ್ಲರ ಮೇಲೆ ಸುರಿಯಲ್ಪಡುತ್ತಿದೆ. ಹೀಗೆ ಒಂದು ಪ್ರಾರ್ಥನೆ ಅನುಗ್ರಹ ಲಭಿಸುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ನಾವು ಹೀಗೆ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವಾಗ ಅನೇಕ ದುರಂತಗಳು, ಕಷ್ಟಗಳು ನಮ್ಮ ಜೀವನದಿಂದ ಓಡಿ ಹೋಗುತ್ತದೆ. ಅದು ನಮಗೆ ತಿಳಿಯುವುದಿಲ್ಲ. ಜೀವನದಲ್ಲಿ ಸಂಭವಿಸಲಿರುವ ಅನೇಕ ದುರಂತಗಳು, ದುರ್ಮರಣಗಳು ಎಲ್ಲ ನಮ್ಮಿಂದ ಓಡಿ ಹೋಗುತ್ತದೆ. ದೇವರ ಶಕ್ತವಾದ ಕರ ನಮಗೆ ಸಹಾಯ ಮಾಡುತ್ತಾರೆ. ಪ್ರಿಯರೇ, ಕನಿಷ್ಠ ಪಕ್ಷ ನಿಮ್ಮಿಂದ 10 ಜನಗಳಾದರೂ ದೇವರ ವಾಕ್ಯವನ್ನು ಆಲಿಸಬೇಕು. ದೇವರ ವಾಕ್ಯ ಆಲಿಸುವುದು, ಆ ವಾಕ್ಯವನ್ನು ಸಾರುವಾಗ ಸರ್ವಶಕ್ತನಾದ ದೇವರ ಕೃಪಕಟಾಕ್ಷ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ ಉಂಟಾಗುತ್ತದೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಆದಿಕಾಂಡ 39ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಜೋಸೇಫನ ಸಂಗಡ ಇದ್ದ ಕಾರಣ ಅವನು ಏಳಿಗೆಯಾಗಿ ತನ್ನ ಈಜಿಪ್ಟಿನ ದಣಿಯ ಮನೆಯಲ್ಲಿ ಒಬ್ಬ ಸೇವಕನಾದ. ಜೋಸೇಫನ ಸಂಗಡ ಸರ್ವೇಶ್ವರ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಫಲಕಾರಿಯಾಗಿ ಮಾಡುತ್ತಾರೆಂಬುದು ಅವನ ದಣಿಗೆ ತಿಳಿಯಿತು. ಪ್ರಿಯರೇ, ದೇವರು ಜೊತೆಯಲ್ಲಿ ಇರುವಾಗ ನಮಗೆ ಏಳಿಗೆ ಉಂಟಾಗುವುದು, ಅನುಗ್ರಹ ಉಂಟಾಗುವುದು. ಯಾರೆಲ್ಲ ಜೊತೆಯಲ್ಲಿದ್ದು ಪ್ರಯೋಜನವಿಲ್ಲ, ಕಾರ್ಯವಿಲ್ಲ. ದೇವರು ನಮ್ಮ ಜೊತೆ ಇದ್ದರೆ ಎಲ್ಲಾ ಕಾರ್ಯದಲ್ಲೂ ಅನುಗ್ರಹ ಉಂಟಾಗುವುದು. ದೇವರ ವಾಕ್ಯ ಆಲಿಸುವ ನಿಮಗೆ ಅನುಭವಿಸಲು ಅದು ಸಾಧ್ಯ. ದೇವರು ನಮ್ಮನ್ನು ಮುಂದೆ ಸಾಗಿಸುತ್ತಾರೆ, ಉನ್ನತಕ್ಕೆ ಏರಿಸುತ್ತಾರೆ. ದೇವರು ನಿನ್ನ ಜೊತೆಯಲ್ಲಿ ಇದ್ದಾರೆ ಎಂದು ನಿನ್ನ ಶತ್ರುವಿಗೆ ಸಹ, ನಿನ್ನ ವಿರೋಧಿಸುವವರಿಗೆ ಸಹ ಅರ್ಥವಾಗುತ್ತದೆ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ಈ ಶುಶ್ರೂಷೆ ತಪ್ಪದೆ ನಾವು ನಡೆಸಲು ಕಾರಣ. ಅನೇಕರು ಈ ಶುಶ್ರೂಷೆಯಲ್ಲಿ ಭಾಗವಹಿಸುವುದು ಇದೇ ಕಾರಣ. ಪ್ರಿಯರೇ, ದೇವರು ಜೊತೆಯಲ್ಲಿದ್ದಾರೆ. ಇಂದಿನವರೆಗೂ ಲಭಿಸದ ಅನುಗ್ರಹ, ಆಶೀರ್ವಾದ, ಕೃಪೆ ದೇವರು ನಿಮಗೆ ರಾಶಿ ರಾಶಿ ರಾಶಿಯಾಗಿ ನೀಡುತ್ತಾರೆ. ಆಮೇನ್. ದೇವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಯಲ್ಲಿ ಇರುವುದರಿಂದ ಅದು ನಮಗೆ ಅರ್ಥವಾಗುತ್ತದೆ. ನಮ್ಮ ಜೀವನದ ಎಲ್ಲ ಒಂದು ಯಶಸ್ಸುಗಳು, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ, ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರ ಜೊತೆ ದೇವರಿದ್ದಾರೆ. ದೇವರ ವಾಕ್ಯ ಸಾರುವ ನಿಮ್ಮೊಂದಿಗೆ ದೇವರಿದ್ದಾರೆ. ದೇವರನ್ನು ಆಗಿದೆ ನಾವು ದೇವರ ವಾಕ್ಯವನ್ನು ಸಾರುವಾಗ ಒಬ್ಬೊಬ್ಬರಿಗೆ ನೀಡುವುದು. ದೇವರನ್ನು ನೀಡುವವರ ಮೇಲೆ ದೇವರ ಚಿತ್ತವಿದೆ, ದೇವರ ಇಷ್ಟವಿದೆ, ದೇವರ ಪ್ರೀತಿ ಇದೆ, ದೇವರ ಕರುಣೆ ಇದೆ. ಆಮೇನ್. ಇಂದು ಆಲಿಸಿದ ದೇವರ ವಾಕ್ಯವನ್ನು ನಾವು ವಿಶ್ವಾಸದಿಂದ ಸ್ವೀಕರಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.